ಒಂದು ತಟ್ಟೆ ತುಂಬಾ ಮಾಂಸವನ್ನು ತುಂಬಿಕೊಂಡು ರಾಯರ ದರ್ಶನಕ್ಕೆ ಅಂತ ಹೋಗ್ತಾನೆ. ಮೇಲ್ಗಡೆ ಬಟ್ಟೆ ಮುಚ್ಚಿಟ್ಬಿಟ್ಟು ನೀವು ಫಲವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ಅದು ರಾಯರದ್ದೇ ಜಾಗ. ಆ ಅಹೋಬಲ ಕ್ಷೇತ್ರಕ್ಕೆ ಹತ್ತಿರ ಆಗುತ್ತೆ ಮಂತ್ರಾಲಯ ಎಲ್ಲ. ಹಿರಣ್ಯಕಶಿಪುವಿನ ಆಡಳಿತದ ಜಾಗ. ಮಗುವನ್ನು ತೊಳೆದು ರಾಯರ ಹತ್ರ ತರ್ತಾಳೆ. ರಾಯರೇ ಪ್ರೋಕ್ಷಣೆ ಮಾಡಿ, ಮಾಂಸ ಹಣ್ಣಾಗಿದೆಯಂತೆ, ಮಗು ಅದಕ್ಕೆ ಜೀವ ಬರಲ್ವೇ? ಛತ್ರಪತಿ ಶಿವಾಜಿ ಅವರಿಗೂ ಕೂಡ ನಮ್ಮ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ರಾಯರ ಮುಂದೆ ನೀವು ಒಂದು ಪ್ರಾಣದೇವರ ಒಂದು ಪ್ರತೀಕವನ್ನು ನೋಡ್ತೀರಿ. ಆ ಪ್ರಾಣದೇವರ ಕೆಳಭಾಗದಲ್ಲಿ ಒಂದು ರುದ್ರದೇವರ ಪ್ರತೀಕ ಇದೆ. ಅದನ್ನು ಹಿರಣ್ಯಕಶಿಪುವೇ ಪ್ರತಿಷ್ಠೆ ಮಾಡಿದ್ದಾನೆ, ರುದ್ರದೇವರ ಆರಾಧನೆ ಮಾಡ್ತಾ ಇದ್ದ ಅನ್ನುವ ಮಾತುಗಳಿದೆ. ವೃಂದಾವನವನ್ನ ನಿರ್ಮಾಣ ಮಾಡಬೇಕಾದ್ರೆ 1200 ಲಕ್ಷ್ಮೀನಾರಾಯಣ ಶಾಲಗ್ರಾಮಗಳನ್ನು ವೃಂದಾವನದಲ್ಲಿ ಹಾಕಿದ್ರು ಅಂತ ಇದೆ. ರಾಘವೇಂದ್ರ ಸ್ವಾಮಿಗಳು ಉಡುಪಿಗೆ ಭೇಟಿ ಕೊಟ್ಟಿದ್ರು. ಅವರೇ ಎರಕ ಹೊಯ್ದಂತ ಪುಟ್ಟು ಕೃಷ್ಣ, ಚಿನ್ನದ ಕೃಷ್ಣ ಈಗ್ಲೂ ಅಲ್ಲಿದೆ ಅಂತ ಹೇಳ್ತಾರೆ. ಈ ಪ್ರಸಂಗದ ಬಗ್ಗೆ ನಮ್ಗೆ ತಿಳಿಸ್ಕೊಡೋದು. ಕಸಬರಿಗೆ ತಗೊಂಡು ಮಂತ್ರಾಲಯ ಕಸಗುಡಿಸಿದ್ರೆ 100 ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ, ಕಸಗುಡಿಸಿದಂಗೆ ಹೋಗ್ಬಿಡುತ್ತೆ ಎನ್ನುವ ನಂಬಿಕೆಗಳಿದೆ. ಮಂತ್ರಾಲಯದಲ್ಲಿ ಕೊಡುವ